ನಿಮ್ ಹತ್ರ ಬರ್ತೀನಿ. ಇವಾಗ ತುಂಬಾ ಮಾತಾಡ್ತಾ ಇರೋ ಪುಟಾಣಿ ಹತ್ರ ಹೋಗೋಣ. ಹಾಯ್ ಕಂದ. ಹಾಯ್. ಹಾ, ಹೇಳು, ಅಮ್ಮನ ಬಗ್ಗೆ ಏನು ಹೇಳ್ತಾ ಇದ್ದಲ್ಲ. ಅಮ್ಮ ಪಾತ್ರೆ ನಮ್ಮಮ್ಮ ಕೆಲ್ಸನ ಕಸ್ತಿ ಅವನ್ನ ಬೈಯೋದು. ಒಂದು ಕಸಿದ್ರು ಲಕ್ಷ್ಮಿ ಆಂಟಿ ಅಂತ. ಬಾಯಿ ಮುಚ್ಕೊಂಡಿದ್ಬಿಡು. ನೀನ್ ಹಂಗೆಲ್ಲ ಮಾತಾಡಿದ್ರೆ ಅವ್ರು ಕಟ್ ಮಾಡ್ತಾರೆ. ಅಂಚು ಸುಮ್ನಿರಲ್ಲ. ಲಕ್ಷ್ಮಿ ಆಂಟಿ ಅಂತ ಇರ್ತಾರೆ. ಜಗಳ ಮಾಡ್ಬಿಟ್ಟಿದ್ದಾರೆ. ನೀನ್ ಜಗಳ ಬಿಡಿಸ್ಬೇಕು ತಾನೇ, ನೀನ್ ದೊಡ್ಡೋನ್ ತಾನೇ ಮನೇಲಿ. ಇನ್ನು 5 years ನಾನು. 5 years ದೊಡ್ಡೋನ್ ಅಲ್ವಾ ನೀನು? ದೊಡ್ಡೋನೆ. ದ್ವಿತಾನ ನಾನು ದೊಡ್ಡೋನ. ಅವಗೆಲ್ಲ ದ್ವಿತಾನೆ ನಂದು ಪ್ರೀತಿ. ಓಕೆ ಮ್ಯಾಮ್, ಹೇಗಿದೆ ಈ ನನ್ನಮ್ಮ ಸೂಪರ್ ಸ್ಟಾರ್ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಈ ಜರ್ನಿ? ಅಂಡ್ ಜೊತೆಗೆ ಫಿನಾಲೆ ಬರ್ತಾ ಇದೆ ಅಂಡ್ ಒಂದೊಳ್ಳೆ ಅವಕಾಶ ಕ್ರಿಯೇಟ್ ಮಾಡಿಕೊಡ್ತು ನಿಮಗೆ. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ನಿಮ್ಮ ಪರ್ಸನಲ್ ಲೈಫಲ್ಲಿ, ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಅಂತ? ತುಂಬಾ ಖುಷಿ ಆಗುತ್ತೆ ಇದೊಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದಕ್ಕೆ. ಸುಮಾರು ವರ್ಷದ ನಂತರ ಮತ್ತೆ ಬರ್ತಾ ಇರೋದು ತುಂಬಾ ಖುಷಿ ಆಗಿದೆ. ಅದ್ರ ಜೊತೆಗೆ ನಾನು ಫಸ್ಟ್ ಡೇ ಸ್ಟೇಜ್ ಮೇಲೆ ಬಂದಾಗ್ಲೂ ಹೇಳಿದ್ದು ಒಂದೇ ವಿಷಯ ಏನು ಅಂತ ಅಂದ್ರೆ, ನಾನು ಒಂದು ಮೆಮೊರಿನ ಒಂದು ಬುತ್ತಿ ಕಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು. ಐ ಥಿಂಕ್ ಆ ಮೆಮೊರಿ ಇಲ್ಲಿ ಕ್ರಿಯೇಟ್ ಆಗಿದೆ. ಫ್ರೆಂಡ್ಸ್ ಜೊತೆ ಇರ್ಬೋದು, ಅದ್ ಮಕ್ಳ ಜೊತೆ ಇರ್ಬೋದು, ಎಷ್ಟೇ ಮಾಂಸ ಆಂಟಿ ಜೊತೆ ಸೊ ಎಷ್ಟು ಸುಸ್ತಾಗತ್ತೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು ಅಥವಾ ಶೂಟಿಂಗ್ ಮಾಡೋದಾಗಿರ್ಬೋದು. ಬಟ್ 1-2 days ಗ್ಯಾಪ್ ಇದ್ರೆ ನೀವು ಯಾಕೆ ಕರೀತಾ ಇಲ್ಲ, ಏನು ಯಾಕೆ, ವಿ ಮಿಸ್ ಇಟ್. ಸೊ ಅದಕ್ಕೆ ಇನ್ನು ಮುಗಿತಾ ಇದೆ. ಇನ್ 1 ಅಥವಾ 2 episodes ಇದೆ ಅಷ್ಟೇನೆ. ಆಸ್ ಯು ರೈಟ್ಲಿ ಸೆಡ್, ನಾವೀಗ ಸೆಮಿ ಫಿನಾಲೆಲಿ ಇದೀವಿ, ನೆಕ್ಸ್ಟ್ ಫಿನಾಲೆಗೆ ಹೋಗ್ತೀವಿ. ಸೊ ವಿನ್ ಆಗ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಬಟ್ ಥರೋಲಿ ಎಂಜಾಯ್ ಮಾಡಿದೀವಿ. ಸೊ ಥ್ಯಾಂಕ್ಸ್ ಕಲರ್ಸ್ ಕನ್ನಡಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ಓಕೆ, ಒಂದು ರೆಗ್ಯುಲರ್ ಲೈಫ್ಗೆ ನಾವು ಸೆಟ್ ಆಗಿ ಹೋಗ್ಬಿಟ್ಟಿರ್ತೀವಿ. ಆ ಒಂದು ಜಾಬು, ಫ್ಯಾಮಿಲಿ ಅಂತೆಲ್ಲ ಬಿಟ್ಟು ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೀರಾ. ಈ ಅವಕಾಶಗಳು ಐ ಥಿಂಕ್ ಎಲ್ಲರಿಗೂ ಸಿಗಲ್ಲ. ಹಾ ಅಲ್ವಾ? ಸೊ ಈ ವಂಡರ್ಫುಲ್ ಜರ್ನಿ ನಿಮ್ಮ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋ ಒಂದು ಅವಕಾಶ, ಅದು ಹೇಗಿತ್ತು ಅಂತ? ನಾನು ಬೆಳಗ್ಗೆ 6 o'clock ಎದ್ದು ಮಗುನೆಲ್ಲ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿ, ಆಮೇಲೆ ನಾವು ಆಫೀಸಿಗೆ ಹೋಗಿ, ನಾನು HR ಆಗಿ ವರ್ಕ್ ಮಾಡ್ತೀನಿ. ಸೊ 9 o'clock ಆಫೀಸ್ ಹೋಗಿ ಮತ್ತೆ ಬರೋದು 6 o'clock. ಸೊ ಈ ಟೈಮ್ ಫ್ರೇಮಲ್ಲಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಕಮ್ಮಿ. ಈಗ ವರ್ಕ್ ಫ್ರಮ್ ಹೋಮ್ ಇದ್ರೂ ವಿಲ್ ಬಿ ವೆರಿ ಬ್ಯುಸಿ. ರೂಮಲ್ಲಿ ಬಾಗ್ಲು ಹಾಕೊಳ್ಳೋದು, ನಮ್ಮ ಕೆಲಸ ಮಾಡೋದು, ಮೀಟಿಂಗ್ಸ್, ಹಂಗೆ ಬ್ಯುಸಿ ಆಗಿರ್ತೀವಿ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಸಿಗತ್ತೆ ಅಂತ ಅಂದರೆ, ಬೆಳಗ್ಗೆಯಿಂದ ರಿಹರ್ಸಲ್ಸಲ್ಲಿ ಆಗಿರ್ಬೋದು ಅಥವಾ ಬೆಳಗ್ಗೆಯಿಂದ ರಾತ್ರಿ ತನಕ ಆಗಿರ್ಬೋದು. ವೀಕೆಂಡ್ ಅಂತ ಅಂದ್ರೂ ಇಲ್ಲಿ ಫ್ರೀ ಇರಲ್ಲ, ಬಿಕಾಸ್ ರಿಹರ್ಸಲ್ಸು ಏನೋ ಒಂದಿರತ್ತೆ. ಅದೇ ಮುಂಚೆ ವೀಕೆಂಡ್ ಅಂತ ಅಂದ್ರಪ್ಪ ನಂಗೆ ರೆಸ್ಟ್ ಮಾಡಬೇಕು, ಮಲ್ಕೋಬೇಕು. ಬಟ್ ಆ ಥರ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಡೈಲಿ ರುಟೀನ್ನ ಬಿಟ್ಟು, ಐ ಡೋಂಟ್ ಥಿಂಕ್ ತುಂಬ ಜನಗೆ ಈ ಆಪರ್ಚುನಿಟಿ ಸಿಗಲ್ಲ. ಎಲ್ಲರೂ ಅನ್ಕೋತಾ ಇರ್ತಾರೆ ನಮ್ಮ ಡೈಲಿ ರುಟೀನ್ ಬಿಟ್ಟು ಏನಾದರೂ ಬೇರೆ ಚೇಂಜ್ ಇರಬೇಕು ನಮ್ಮ ಲೈಫಲ್ಲಿ ಅಂತ. ಆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಸೊ ತುಂಬ ಖುಷಿ. ಓಕೆ, ಏನಾದರೂ ಈಗ ಸಿನಿಮಾ ಸೀರಿಯಲ್ಗಳ ಆಫರ್ಗಳೇನಾದರೂ ಬರ್ತಾ ಇದೆಯಾ? ಯಾಕಂದರೆ ತುಂಬ ಒಳ್ಳೊಳ್ಳೆ ಅವಕಾಶಗಳು ಇಲ್ಲಿಂದ ಕ್ರಿಯೇಟ್ ಮಾಡ್ಕೊಂಡು ಹೋದವ್ರು ತುಂಬ ಜನ ಇದ್ದಾರೆ. ಸೊ ಮಕ್ಕಳಿಗಾಗಿರ್ಬೋದು ಅಥವಾ ನಿಮಗಾಗಿರ್ಬೋದು ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ಏನು ಇನ್ನೂ ಬಂದಿಲ್ಲ. ಓಕೆ, ಅಂದರೆ ಆ ಬಗ್ಗೆ ಯೋಚನೆ ಮಾಡಿದ್ದೀರಾ? ಖಂಡಿತ ಇಲ್ಲ. ಯಾಕಂತ ಅಂದರೆ ನನಗೆ ತುಂಬ ರಿಯಾಲಿಟಿ ಶೋಸ್ ಅಂದರೆ ನನಗೆ ಇಷ್ಟ. ಸೊ ಇನ್ನೂ ಯಾವ್ದಾದ್ರು ರಿಯಾಲಿಟಿ ಶೋ ಅಲ್ಲಿ ನನಗೇನಾದರೂ ಅಪಾರ್ಚುನಿಟಿ ಸಿಕ್ತರೆ ಖಂಡಿತ ಮಾಡ್ತೀನಿ. ಬಟ್ ಬೇರೆ ಐ ಡೋಂಟ್ ಥಿಂಕ್. ಓಕೆ ಓಕೆ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದರೆ, ಫಸ್ಟು ಬಂದಾಗ ನೀವು ಫಸ್ಟ್ ದಿನನೇ ತುಂಬ ಸ್ವಲ್ಪ ಎಮೋಷ್ನಲ್ ಆಗಿದ್ರಿ. ಸೊ ಆ ಫಸ್ಟ್ ಡೇ ಇಂದ ಇಲ್ಲಿವರೆಗಿನ ಅನುಭವ ಹೇಗಿತ್ತು ಅಂತ? ಫಸ್ಟ್ ಡೇ ನಾ ಬಂದಾಗ ನಾನು ನನ್ನ ಲೈಫಲ್ಲಿ ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಬಟ್ ಅದು ಗ್ಯಾಪ್ ಆಗೋಗಿತ್ತು. 8 years ಮದುವೆ ಆದಮೇಲೆ ಇವನು ಮಗು, ಆ ಲೈಫ್ ರೂಟೀನೇ ಚೇಂಜ್ ಆಗೋಯ್ತು. ವೆನ್ ಈ ಸ್ಟೇಜಿಗೆ ಬಂದಾಗ ಆ ಮೆಮೊರೀಸ್ ಬರೋದು, ಅದೊಂದು ರಿಕಲೆಕ್ಟ್ ಆಗುತ್ತಲ್ಲ. ಸೊ ಅದಕ್ಕೆ ನಾನು ಎಮೋಷ್ನಲ್ ಆಗಿದ್ದು. ಆ್ಯಂಡ್ ನನ್ನ ಒಂದು ಲೈಫ್ ಚೈಲ್ಡ್ಹುಡ್ ಜರ್ನಿ ನಂಗೆ ಮತ್ತೆ ಸಿಕ್ತು ವಾಪಸ್ ಅನ್ನೋದು ಒಂದು ಖುಷಿ. ಆ್ಯಂಡ್ ನನ್ನಮ್ಮ ಸೂಪರ್ ಸ್ಟಾರಿಂದ ಸಿಕ್ತು ಅನ್ನೋದು ಇನ್ನೂ ಡಬಲ್ ಖುಷಿ ಆಗಿದೆ. ಆ್ಯಂಡ್ ಇಲ್ಲಿ ನಾವು ಎಷ್ಟು ಮಜಾ ಮಾಡ್ತೀವೋ ಸೆಟ್ಟಲ್ಲಿ, ಆ ಮೆಮೊರೀಸ್ನ ಯಾರು ತಂದು ಕೊಡೋಕ್ಕಾಗಲ್ಲ. ಲೈಫ್ ರೂಟೀನಲ್ಲಿ ಲೈಫ್ ಫ್ರೆಂಡ್ಸ್, ಆ ಫ್ರೆಂಡ್ಸ್ ಬೇರೆ. ಈ ಒಂದು 4 months ಆಫ್ ಜರ್ನಿಲಿ ಬಂದಿರೋ ಫ್ರೆಂಡ್ಸ್, ನಾವು ಎದ್ನೋ ಬಿದ್ನೋ ಅಂತ ನಾವು ಅಕ್ಷಯ ಸ್ಟುಡಿಯೋಸಿಗೆ ಬರೋದು,
ನಮಗೆ ಇದೇ ಗೊತ್ತಿಲ್ಲ ನಮ್ಗೆ ಯಾವ ಡೇಸು ಯಾವ ಡೇಟ್ ಅನ್ನೋದು ಇಲ್ಲ. ಓಕೆ ಇವ್ರು ಕಾಲ್ ಮಾಡಿ ಓಕೆ ಓಕೆ ರಿಹರ್ಸಲ್ಸ್ ಇದೆ ಅಂತ ಓಡಿ ಓಡಿ ಬರೋದಿದೆ ಅಲ್ಲ. ಆ್ಯಂಡ್ ಆ ಮೆಮೊರಿನ ಯಾರು ತಂದ್ಕೊಡಕ್ಕಾಗಲ್ಲ. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಂದೊಳ್ಳೆ ವೇದಿಕೆ ಯಾರಿಗೇ ಆಗಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಈಗ ಲೈಫಲ್ಲಿ ಏನೋ ಒಂದು ಇದರಿಂದ ನಾವು ನಮ್ಮ ಒಂದು ಕೆರಿಯರ್ ಇರ್ಬೋದು, ಏನೋ ಒಂದು ಬಿಟ್ಬಿಟ್ಟಿರ್ತೀವಿ, ನಮ್ಮ ಒಂದು ಹಾಬೀಸ್ ಆಗಲಿ ಪ್ಯಾಷನ್ ಆಗಲಿ, ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅನ್ಬೋದು. ಓಕೆ, ಇಷ್ಟು 3 ಜನ ಕೂತಿದ್ದೀರಾ ಅಂಡ್ ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಹಸ್ಬೆಂಡ್ ಎಲ್ಲ ಎಷ್ಟು ಅಂದ್ರೆ ಮೋಟಿವೇಟ್ ಮಾಡ್ತಾ ಇದ್ರು, ಹೇಗಿತ್ತು? ಯಾಕಂದ್ರೆ ತುಂಬಾ ಫಿಸಿಕಲ್ ಗೇಮ್ಸ್ ಇರ್ತಾ ಇತ್ತು, ಮೆಂಟಲಿ ಕೂಡ. ಯಾಕಂದ್ರೆ ತಾಯಂದಿರಿಗೆ ಅದೊಂದು ದೊಡ್ಡ ಚಾಲೆಂಜ್. ಈ ಕಡೆ ಮಕ್ಕಳ ಮೆಂಟಲ್ ಹೆಲ್ತ್, ಮಕ್ಕಳನ್ನ ಹ್ಯಾಂಡಲ್ ಮಾಡ್ಕೊಂಡು ಜೊತೆಗೆ ನಿಮ್ಮ ಒಂದು ನಿಮ್ತನವನ್ನ ಪ್ರೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ತಾಯಂದಿರು ನೋಡ್ತಾ ಇರ್ತಾರೆ, ಡೈಲಿ ಅವರೊಂದು ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ನಿಮ್ಮ ಆ ಅನುಭವನ ಹೇಳೋದಾದ್ರೆ. ನಮ್ಮಲ್ಲಿ ಹೇಗೆ ಅಂದ್ರೆ ಮನೆಯವ್ರನ್ನ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು, ನಮ್ಮ ಮಕ್ಕಳು ಇದಾರಲ್ಲ ದೇವ್ರಂಥ ಮಕ್ಕಳು. ನಾವು ಸೋತ್ರೆ ಕೂತಿದ್ರು ಸರಿ ನಿಂತಿದ್ರು ಸರಿ, ನೀನ್ ಮಾಡ್ದೆ, ನಿನ್ನಿಂದ ನಮ್ಮ ಜಡ್ಜಸ್ಸೇ ಮರ್ತೋಗ್ಬಿಟ್ಟಿರ್ತೀರಿ, ನಾವೇ ಮರ್ತೋಗ್ಬಿಡ್ತೀವಿ ನಾವು ಸೋತ್ ಬಿಡ್ತೀವಿ ಗೇಮಲ್ಲಿ ಅಂತ. ಹೋಗ್ತಾ ಬರ್ತಾ ಏನೋ ಅಂತಾರಲ್ಲ ಹೇಳೋದು, ಹೋಗ್ತಾ ಬರ್ತಾ ಉಗ್ತಾ ಅಂತ ಅಂತಾರಲ್ಲ, ಹಂಗೆ ಇವ್ರುಗಳು ಹೋಗ್ತಾ ಬರ್ತಾ ನಿನ್ನಿಂದ ಸೋತೆ. ಅದು ಏನು ಒಬ್ರಿಗಲ್ಲ, ಎಲ್ಲ ಮನೆಯವ್ರಿಗೆಲ್ಲ ಕಾಲ್ ಮಾಡಿ ಇವ್ರಿಂದ ಸೋತ್ವಿ ನಾವು, ಅಮ್ಮನಿಂದ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಕೇಳಕ್ ರೆಡಿ ಇಲ್ಲ. ಬಟ್ ಮೋಟಿವೇಶನ್ ಏನಂದ್ರೆ ಮನೇಲಿ ಕೊಡೋ ಸಪೋರ್ಟ್. ನಾವ್ ಎಷ್ಟೇ ಗಂಟೆಗೆ ಎದ್ದು ಬಂದ್ರು, ಈಗ ಎಲ್ಲ ನಮಗೂ 2 ಮಗು, ಅವಳಿಗೆ 3 ಮಕ್ಳಿದ್ದಾರೆ, 2 ಮನೇಲಿ ಇರ್ತಾರೆ, ನನಗೊಬ್ಬ ಮನೇಲಿ ಇರ್ತಾನೆ. ಸೊ ಮನೇಲಿ ನನ್ನ ಅಮ್ಮ ಆಗ್ಲಿ, ನನ್ನ ಅತ್ತೆ ಆಗ್ಲಿ, ಇವಳಿಗೂ ಅತ್ತೆ, ಶೀಸ್ ವರ್ಕಿಂಗ್, ಅವ್ರ ಹಸ್ಬೆಂಡು ವರ್ಕಿಂಗ್. ಸೊ ಆ ಮನೇನ ಮೇಂಟೈನ್ ಮಾಡ್ತಾರಲ್ಲ, ಅದೇ ನಮಗೆ ಸಖತ್ ಸಪೋರ್ಟ್. ಸೊ ನಾವ್ ಇಲ್ದೇ ಇದ್ದಾಗ ಅವ್ರಿಗೆ ಇವಾಗ ನಮ್ ವ್ಯಾಲ್ಯೂ ಗೊತ್ತಾಗಿದೆ, ಮನೇಲಿ ನಾವ್ ಎಷ್ಟೆಲ್ಲ ಮಾಡ್ತೀವಿ ಅಂತ. ಸೊ ಆ ಮನೆ ನೋಡ್ಕೋತಾರಲ್ಲ, ಅಷ್ಟು ಮಾಡಿದ್ರೆ ಅದಕ್ಕಿಂತ ಸಪೋರ್ಟ್ ಲೈಫಲ್ಲಿ ಇನ್ನೇನು ಬೇಡ ಅವ್ರಿಗೆ. ನಾವ್ ಇಲ್ಲಿ 4 months ಇಂದ ಮಾಡ್ತಾ ಇರೋದು ಇದು ಬೇರೆ, ನಾವು ಮತ್ತೆ ಮನೆಗೆ ಹೋಗಿ ಮಾಡ್ಲೇಬೇಕು, ಅದು ದಟ್ ಇಸ್ ವೆರಿ ಟ್ರೂ. ಅವ್ರು ಇವಾಗ ನೋಡ್ಕೋತಿದಾರಲ್ಲ, ಅಷ್ಟು ಸಪೋರ್ಟ್ ಮಾಡಿದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ಮೋಸ್ಟ್ ಪ್ರಾಬಬ್ಲಿ ದ ಹಸ್ಬೆಂಡ್ಸ್ ಇರ್ತಾರಲ್ಲ, ಅವರ ಸಪೋರ್ಟ್ ಇಸ್ ಇಂಪಾರ್ಟೆಂಟ್. ಈಗ ಸುಧಾರಾ ಮ್ಯಾಮೇ ಹೇಳಿದ್ರು, ಸುಧಾಮೂರ್ತಿ ಮ್ಯಾಮ್, ಲೈಕ್ ಯಾವುದೇ ಒಂದು ಗಂಡಸಿನ ಹಿಂದೆ ಹೆಂಗ್ಸಿದ್ದೇ ಇರ್ತಾಳೆ ಅಂತ. ಲೈಕ್ ಫಾರ್ ಅಚೀವ್ಮೆಂಟ್ ಆಫ್ ದ ಗರ್ಲ್ಸ್ ಇವನ್ ಬಾಯ್ಸ್ ಆರ್ ಇಂಪಾರ್ಟೆಂಟ್. ಸೊ ಸಪೋರ್ಟಿಂಗ್ ಹಸ್ಬೆಂಡ್ ಇತ್ತು ಅಂದ್ರೆ ಯಾರು ಏನ್ ಬೇಕಾದ್ರೂ ಸಾಧಿಸ್ಬೋದು. ಅದಕ್ಕೆ ನಾವಿರೋ ಸೂಪರ್ ಮಾಮ್ಸಿಗೆ ಕಾರಣ. ಫೈನಲಿ ಈಗ ಎಷ್ಟೋ ಹೆಣ್ಮಕ್ಳು ಈ ಸ್ಟೆಪ್ ತಗೊಳ್ಳಾ ಬೇಡವಾ, ಇದ್ ಮಾಡ್ಲಾ ಬೇಡವಾ, ಹೆಂಗ್ ಮಾಡೋದು, ಏನ್ ಮಾಡೋದು ಅಂದ್ರೆ ಲೈಫಲ್ಲಿ ಎಷ್ಟೊಂದು ಅವಕಾಶಗಳು ಬರ್ತಾ ಇರತ್ತೆ, ಬಟ್ ಈ ಒಂದು ಥಾಟ್ ಅಲ್ಲೇ ಕಳೆದೋಗ್ಬಿಟ್ಟಿರ್ತಾರೆ. ಬಾವಿಲಿರೋ ಕಪ್ಪೆ ಅದೇ ಆಗ್ಬಿಡ್ತಾರೆ, ಅಲ್ಲೇ ಇರ್ಬೇಕು ಹೊರತು ನಮ್ ಜೀವನ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಅಲ್ಲಿಂದ ಆಚೆ ಬಂದಾಗ್ಲೇ ಪ್ರಪಂಚ ಏನು ಅಂತ ಗೊತ್ತಾಗೋದು ಜನಕ್ಕೆ. ಅಂಡ್ ನಾವು ನಮ್ ಲೈಫ್ ನ ಎಂಜಾಯ್ ಮಾಡ್ತೀವಿ. ಸುಮ್ನೆ ಆ ಬಾವಿಲೇನೆ ಇದ್ಬಿಟ್ರೆ ನಮ್ಗೆ ಏನು ಜೀವನ ಏನು ಅಂತ ಗೊತ್ತಿಲ್ಲ, ಹೊರ್ಗಡೆ ಜಗತ್ನಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ. ಸೊ ಹೊರ್ಗಡೆ ಬರ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು, 4 ಜನದ ಜೊತೆ ಸೇರ್ಬೇಕು. ಸೊ ಅವಾಗ್ಲೇ ಲೈಫ್ ಏನು ಅಂತ ಗೊತ್ತಾಗೋದು. ಫೈನಲಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಸೂಪರ್ ಸ್ಟಾರ್ ಜರ್ನಿ ಬಗ್ಗೆ? ಸ್ಪೆಷಲ್ ಜರ್ನಿ. ನಾವು ಮಾಡಿರೋಷ್ಟು ತರಲೆ ಇರ್ಬೋದು, ಸ್ಟೇಜ್ ಮೇಲೆ ಆ ಮೆಮೊರೀಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ನಾವು ಗೆದ್ದಿರ್ಲಿ ಸೋತಿರ್ಲಿ, ನಾವು ಒಂದೇನಂದ್ರೆ ನಾವು ಬೆಸ್ಟ್ ಕಾಂಪ್ಲಿಮೆಂಟ್ ನಮ್ ಜಡ್ಜಲ್ಲಿ ಸಿಕ್ಕಿರೋದು ನಮ್ಮಲ್ಲಿ ಅಂದ್ರೆ ಮಾಮ್ಸ್ ಆರ್ ವೆರಿ ಗ್ರೇಟ್. ಎಷ್ಟು ಸಪೋರ್ಟಿವ್ ಆಗಿದ್ದೀರ ಈ ಸೀಸನ್ ಮಾಮ್ಸ್ ಅಂದ್ರೆ. ಯಾರು ಸೋತ್ರು ಬೇಜಾರು ಇವಾಗ ನಾವೇ ಸೋತ್ರು ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಬೇರೆಯವ್ರಿಗೆ ಹೋಗಿ ಅಪ್ರಿಶಿಯೇಟ್ ಮಾಡೋ ಒಂದು ಗುಣ ನಮ್ಮಲ್ಲಿದೆ. ಸೊ ಆ ನಮ್ಮ ಒಂದು 12 ಮಾಮ್ಸ್ ನ ಜರ್ನಿನ ವಿ ಚೆರಿಶ್, ಲೈಫ್ ಲಾಂಗ್ ಒಂದು ಚೆರಿಶ್ಮೆಂಟ್. ಇವ್ರು ದೊಡ್ಡವರಾದ್ರೂ ಈಗ ಹೇಳ್ಬೋದು ನಾವ್ ಹಿಂಗ್ ಹೋಗಿದ್ವಿ, ನಿಮ್ ನೆನ್ಪಿದ್ಯಾ ಅಂತ ಇವ್ರ ಮಕ್ಳಿಗೆ ಹೇಳ್ಬೋದು ನಾವು. ಸೊ ದಟ್ ಈಸ್ ದ ಮೋಸ್ಟ್ ಮೆಮೊರೇಬಲ್ ಥಿಂಗ್ ನಮ್ಗೆ ನಮ್ಮ ಸೂಪರ್ ಸ್ಟಾರ್ ಇಂದ ಸಿಕ್ಕಿರೋದು. ಓಕೆ, ಈಗ ಒಂದು ಕ್ವೆಶನ್ ಆಡ್ ಮಾಡ್ತೀನಿ. 12 ಜನ ಸ್ಪರ್ಧಿಗಳಲ್ಲಿ ಇವಾಗ 8 ಜನ ಉಳ್ಕೊಂಡಿದ್ದೀರಾ, ಅಂಡ್ ಇವತ್ತು 5 ಜನ 6 ಜನ ಫಿನಾಲೆಗೆ ಎಂಟ್ರಿ ಆಗೋರಿದ್ದೀರಾ. ಟೆನ್ಷನ್ ಇದೆಯಾ? ಬೇಕು ಬೇಡ ಆದ್ರೂ ಟೆನ್ಷನ್ ಇದ್ದೇ ಇರುತ್ತೆ. ನಾವು ಬೇಡ ಅಂತ ಅನ್ಕೋತಾ ಇದೀವಿ. ಟೆನ್ಷನ್ ಅನ್ನೋದು ಇದ್ದೇ ಇದೆ. ಇಷ್ಟೋ ತನಕ ಇರ್ಲಿಲ್ಲ, ಈಗ ಸೆಮಿಫಿನಾಲೆ ಅಂತ ಅಂದ್ಬಿಟ್ಟು ಅಲ್ಲಿ ಜಡ್ಜಸ್ ಎಲ್ಲ ಹೇಳಿ ಹೆದ್ರಿಕೆ ಆಗ್ತಾ ಇದೆ. ಈವನ್ ದೋ ವಿ ನೋ ಒಂದೇ ವಿನ್ನರ್ ಇರಕ್ ಸಾಧ್ಯ, ಅದ್ ನಾವ್ ಆಗ್ತಿವೋ ಇವಳು ಆಗ್ತಿವೋ ವಿ ಡೋಂಟ್ ನೋ, ಬಟ್ ಸ್ಟಿಲ್ ಅದೊಂದು ಹೆದ್ರಿಕೆ ಇರುತ್ತಲ್ಲ, ಇಷ್ಟು ದೂರ ಬಂದು ಈಗ ಎಲಿಮಿನೇಟ್ ಆಗ್ತೀವಾ ಅನ್ನೋದು ಅದಿದ್ದೇ ಇದೆ. ಲೈಕ್ ಏನು ಫಸ್ಟ್ 3 weeks or 4 weeks ಅಲ್ಲಿ ಹೋದಾಗ ಏನೋ ಅನಿಸ್ತಾ ಇರಲಿಲ್ಲ. ಇನ್ನೇನು ಒಂದು ಸ್ಟೆಪ್ ಇದೆ ನಮ್ಗೆ, ಒಂದು ಸಕ್ಸಸ್ ಅಲ್ಲಿ ಒಂದು ಸ್ಟೆಪ್ ಇದೆ ಅಂದಾಗ ಬ್ಯಾಕ್ಔಟ್ ಆಗ್ಬಿಟ್ಟಿರುತ್ತಲ್ಲ, ಅದೊಂದು ಗಿಲ್ಟ್ ಲೈಫ್ ಲಾಂಗ್ ಅಲ್ಲಿ ಇರುತ್ತೆ.
ಸೊ ಆ ತರ ಸಿಚುಯೇಷನ್ ನಮಗೆ ಆಗೋಗಿದೆ. ಅದು ಏನಂದ್ರೆ ನಮ್ ಸುಷ್ಮಾ ಮ್ಯಾಮ್ ಯಾವಾಗ್ಲೂ ಸೆಮಿ ಫಿನಾಲೆ ನೀವು ಈಗ ಹಿಂಗ್ ಆಗ್ತದೆ, ಹಂಗೆ ಟಫ್ ಇರುತ್ತೆ ಗೇಮ್ ಅಂತ ಹೇಳಿ ಹೇಳಿ ತಲೆ ಕೂತರು ಸ್ಮೈಲ್ ಮಾಡ್ಕೊಂಡು ಒಳಗಡೆ ಟೆನ್ಷನ್ ನಡೀತಾ ಇರುತ್ತೆ. ನಾವಂತೂ 100% ಎಫರ್ಟ್ ಏನ್ ಹಾಕ್ಬೇಕು ಅದು ಹಾಕೇ ಹಾಕ್ತಿವಿ. ಅದು ಲಕ್ ಏನೋ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ನಾವ್ ಎಷ್ಟೇ ಎಫರ್ಟ್ ಹಾಕಿದ್ರು ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಸೊ ಯಾರೇ ಗೆದ್ರುನು ಓಕೆ, ಯಾರೇ ಸೋತ್ರುನು ಓಕೆ, ಬಟ್ ಮಿಸ್ ಮಾಡ್ಕೋತೀವಿ ಅನ್ನೋದು ಒಂದೇ ಮೇನ್ ಪಾಯಿಂಟ್ ಇಲ್ಲಿ. ಓಕೆ, ಫಿನಾಲೆಗೆ ತುಂಬಾ ರೆಡಿ ಆಗ್ತಾ ಇದ್ದೀರಾ ಅಂಡ್ ಆಲ್ ದ ಬೆಸ್ಟ್, ಇದು ಒಳ್ಳೇದಾಗ್ಲಿ. ನಿಮ್ಗೆ ಇಷ್ಟೊಂದು ವೋಟ್ ಹಾಕಿ ಸಪೋರ್ಟ್ ಮಾಡ್ತಾ ಇರೋ ಆಡಿಯನ್ಸ್ಗೆ ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಥ್ಯಾಂಕ್ ಯು ಸೋ ಮಚ್. ಬರ್ರ ಎಲ್ಲರೂ ಥ್ಯಾಂಕ್ ಯು Thanks ಸೋ a lot. ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ. ಮುಂದೆ ಯಾವ್ದಾದ್ರು ರಿಯಾಲಿಟಿ ಶೋ ಬಂದ್ರೆ ನಾವು ಬಿಗ್ ಬಾಸ್ಗೆಲ್ಲ ಹೋದ್ರೆ ನಮ್ಮನ್ನು ಪ್ಲೀಸ್ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಎಲ್ಲರೂ ಈಗ ತಪ್ಪದೆ ವೋಟ್ ಮಾಡಿ ಹಾ. ಖಂಡಿತ. ಅಂಡ್ ಜಿಯೋ ಸಿನಿಮಾ ಆಪ್ ನಲ್ಲೇ ಹೋಗಿ ವೋಟ್ ಮಾಡ್ಬೇಕು. ಇಷ್ಟು ದಿನ ಯಾರ್ಯಾರು ವೋಟ್ ಮಾಡಿದೀರಾ ಅವರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮುಂದೆ ಮಾಡೋರ್ಗು ಥ್ಯಾಂಕ್ಸ್. ನಮ್ಮನ್ನೆಲ್ಲ ತುಂಬಾ ಇಷ್ಟಪಡ್ತಿದ್ದೀರಾ ಅಂತ ಹೌದು. ಅನ್ಕೊಂಡಿದೀವಿ. ಥ್ಯಾಂಕ್ ಯು ಸೊ Thank ಮಚ್ you, ಮ್ಯಾಮ್. thank you. ಆಲ್ ದ Thanks ಬೆಸ್ಟ್ a lot. ಫಿನಾಲೆಲಿ Thank you. ಯಾರೇ Thank ವಿನ್ you. ಆಗಲಿ, ಆದ್ರೆ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಸಿಗ್ಲಿ ಅನ್ನೋದೇ Thank you, ಆಸೆ. thank ಥ್ಯಾಂಕ್ ಯು you. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಸೂಪರ್ ಮಾಮ್ಸ್ ಅಂಡ್ ಬ್ರೈಟ್ ಲಿಟಲ್ ಸ್ಟಾರ್ ಮಕ್ಕಳ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.